ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ 5 ಕ್ವಶನ್ಸ್ ಅನ್ನು ಮಾಡೋಣ. ದಿನ 5 ಕ್ವಶನ್ಸ್ ಓದ್ತಾ ಹೋಗ್ರಿ, ಫುಲ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ. ಡೆಲ್ಟಾ ಎಕ್ಸ್ಚೇಂಜ್ ಅಂತಾರೆ, ಗೊತ್ತೇನೆ? ಡೆಲ್ಟಾ ಎಕ್ಸ್ಚೇಂಜ್ ಅಂದ್ರೆ ಏನು? ಸ್ಮಾಲ್ ಇನ್ಕ್ರಿಮೆಂಟ್ ಡೇ ಬೈ ಡೇ ಲೀಡ್ಸ್ ಟು ದ ಬಿಗ್ ಇಂಪ್ರೂವ್ಮೆಂಟ್ ಇನ್ ದ ಲೈಫ್, ರೈಟ್? A pressure gauge fitted on the side of the tank filled with the liquid reads 50 kPa and 100 kPa at a heights of 10 meter and 5 meter. ಒಂದು ಟ್ಯಾಂಕ್ ಐತಂತೆ. ಆ ಟ್ಯಾಂಕ್ದು ಪಕ್ಕಕ್ಕೆ ಒಂದು ಏನಿಟ್ಟಾರ, ಫಿಟ್ಟೆಡ್ ಆನ್ ಅ ಸೈಡ್ ಗೇಜ್ ಪ್ರೆಷರ್ನ ಫಿಟ್ ಮಾಡಿದಾರ. ಒಂದು ಸೈಡಿಗೆ ಇಲ್ಲಿ ಒಂದೇನೋ ಗೇಜ್ ಪ್ರೆಷರ್ ಫಿಟ್ ಮಾಡಿದಾರೆ. ಹಿಂಗೆ ಅದು ಏನು ಮಾಡಕತ್ತೈತೆ ಅಂದ್ರೆ, ಅದು 50 KPa ಮತ್ತು 100 KPa ಅಂತ ಓದಾಕತ್ತದ. ಎಲ್ಲಿ ಅಂದ್ರೆ 10 ಮೀಟ್ರಿಗೆ ಮತ್ತು 5 ಮೀಟ್ರಿಗೆ ಅಂತ ಓದಾಕತ್ತದ. ಇಲ್ಲಿ ಅವ ಫುಲ್ ಸ್ಟಾಪ್ ಹಾಕಿದಾನ, ರೆಸ್ಪೆಕ್ಟಿವ್ಲಿ ಅಂತ ಬರ್ದಿಲ್ಲ. ಭಾಳ ಇಂಪಾರ್ಟೆಂಟ್ ಹೇಳ್ತಾ. ಏನು ಬರ್ದಾರ ನೋಡ್ರಿ, 50 ಮೀಟರ್ ಏನು ಹಿಂಗೆ ಅನ್ನಕ್ಕೆ ಬರಲ್ಲ ನಿಮ್ಗೆ. 50 KPa 100ಗೆ ಐತಿ, 100 KPa 5 ಮೀಟ್ರಿಗೆ ಐತಿ ಅನ್ನಕ್ಕೆ ಬರಂಗಿಲ್ಲ, ಬಿಕಾಸ್ ಅದು ಉಲ್ಟಾ ಆಗ್ತದ. ಹೌದಾ? ಅಥವಾ ನೀವು ಹಿಂಗೆ ಅನ್ಕೋಬೋದು, ಬೇಕಾದ್ರೆ ಮ್ಯಾಲಿಂದ 5 ಮೀಟ್ರ್, ಇಲ್ಲಿಂದ 5 ಮೀಟ್ರಿಗೆ 50 KPa ಐತಿ, ನೆಕ್ಸ್ಟ್ 10 ಮೀಟ್ರಿಗೆ 100 KPa ಐತಿ, 100 KPa ಐತಿ ಅನ್ಕೋಬೋದು. ಆಯ್ತಾ? ಹಾಗಾದ್ರೆ ಬರ್ಕೊಡ್ರಿ, ಏನಂತ ಬರೀರಿ, ರೋ ಜಿ ಹೆಚ್ ಈಕ್ವಲ್ ಟು ಪ್ರೆಷರ. ಒಂದು ಪ್ರೆಷರ್ ತಗೋ, ಇದನ್ನ ರೋನ ಗೊತ್ತಿಲ್ಲ ಅಂತ ಹಿಡ್ಕೋ, ರೋನ್ ಹಾಗೆ ಇಟ್ಕೋ. ನೆಕ್ಸ್ಟ್ ಜಿ 9.81 ಹಾಕ್ಲಿ, ರೋ ಇಂಟು 9.81 ಎಲ್ಲಿ ಕೊಟ್ರ? 10, ಜಿ 10 ಕೊಟ್ರ. ಓಕೆ, 10 ಅಂತ ಬರೀರಿ. ಇಂಟು ಹೆಚ್ ಎಷ್ಟೈತಿ? 1 ತಗೋ, 10 ಮೀಟರ್ ತಗೊಂಡಿ ಅಂತಂದ್ರೆ ಈಕ್ವಲ್ ಟು 100 ಬರಿತಿ. 100 ಇಂಟು 10⁻³ ಬರಿತಿ. ಅವಾಗ ಏನು ಬರ್ತದೆ? ರೋ ಈಕ್ವಲ್ ಟು 1000 ಬರ್ತದೆ. ಓಕೆ, therefore the answer is D. ಹಂಗೆ ಉಲ್ಟಾ ಕೊಡ್ಬೇಕಂತಲ್ಲ, ನೀ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಿಲ್ಲಿ. 50 KPa 5 ಮೀಟರ್ ಇದ್ದಲ್ಲೇ ಬರ್ತದ, 100 KPa 10 ಮೀಟರ್ ಇದ್ದಲ್ಲಿ ಬರ್ತದ. ಓಕೆ, ತಗೋರಿ. ಹಂಗೆ ಇಲ್ಲಿ ಏನು ಹೇಳಿ, ರೆಸ್ಪೆಕ್ಟಿವ್ಲಿ ಅಂತ ಹೇಳಿಲ್ಲ ಅಂದಮೇಲೆ ಕಾಮನ್ ಸೆನ್ಸ್ ಯೂಸ್ ಮಾಡಿ ನೀ ಕೆಳಗಡೆ ಓದು, ಮೇಲ್ಗಡೆ ಕೆಳಗಡೆ ಓದಕತ್ತಿದ್ರೆ ಕೆಳಗಡೆ ಜಾಸ್ತಿ 100 ಬರೀ, ಇಲ್ಲಿ ಇದನ್ನ ಜಾಸ್ತಿ ಬರೀ. ಮತ್ತೆ ಇದನ್ನ 5 ಮೀಟರ್ ಅನ್ಬಾರ್ದು ಅವಾಗ, ಬಿಕಾಸ್ ಹೈಟ್ ಅಂದ್ರೆ ಇದು ಡೆಪ್ತ್ ಜಾಸ್ತಿ ಆಗಿಲ್ಲ, ಪ್ರೆಷರ್ ಜಾಸ್ತಿ ಆಗುತ್ತಾ, ಅದ್ ನೋಡ್ಕೊಂಡು ಯೋಚನೆ ಮಾಡ್ಬೇಕು. 50 KPa 5 ಮೀಟರು, 100 KPa 10 ಮೀಟರು. ಓಕೆ, ಈ ಟೈಪ್ ತಗೋಬಹುದು, ರೈಟಾ? ರೈಟ್. ನೆಕ್ಸ್ಟ್, what is the height, what is the SI unit of dynamic viscosity? ತಪ್ಪು. SI ಯೂನಿಟ್ ಕೇಳೋಣವ, ಪಾಸ್ಕಲ್ ಸೆಕೆಂಡ್, ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್. ನೋಡು, ಕೇಳಿದ್ದೆ ಕೇಳ್ತಾರೆ, ಟ್ವಿಸ್ಟ್ ಮಾಡಿಬಿಟ್ರು ಅಲ್ಲಿ ಅಂದ್ಬಿಡ್ತಿರಲ್ಲ. ಇದು ಪಾಸ್ಕಲ್ ಅಲ್ಲ, ಇದು ಮತ್ತೆ ಸೆಕೆಂಡ್ ಅಲ್ಲ, ಮತ್ತೆ ಪಾಸ್ಕಲ್ ಸೆಕೆಂಡ್. ಹೌದಾ? ಎಲ್ಲ ಪ್ರಾಬ್ಲಮ್ಸು ಯೂನಿಟ್ ಒಳಗೆ ಮಾಡಿ ಯೂನಿಟ್ ಕ್ವಶನ್ ಕೇಳ್ಬಿಟ್ರ ತಪ್ಪು ಮಾಡಿದ್ರೆ ಹೆಂಗ ನೋವಾಗ್ತೈತಿ, ಭಾಳ ನೋವಾಗ್ತೈತಿ. ನನಗಲ್ಲ, ನಿಮಗೆ ಹೊರಗೆ ಬಂದ್ಮೇಲೆ. ದ ಕಾನ್ಸೆಪ್ಟ್ ವಿಚ್ ಡಿಫೈನ್ಸ್ ದ ಪ್ರೆಷರ್ ಎಟ್ ಅ ಸರ್ಟೈನ್ ಹಾರಿಜಾಂಟಲ್ ಲೆವೆಲ್ in a static fluid is proportional to the vertical distance to the surface of the fluid is called ಏನಂತ ಹೇಳ್ರಿ? The concept defines the pressure at a certain horizontal level in a static fluid is proportional to the vertical distance. ಇದು ಪ್ಯಾರಡಾಕ್ಸ್ ಅಂತಾರೆ ಅವರು. ಇದು ಆಕ್ಚುಲಿ ಏನಂತಂದ್ರೆ, ನೋಡಿಲ್ಲಿ ಏನು ಕೇಳಕತ್ತಾನಂತ ನಿಮ್ಗೆ ಹೇಳ್ತೀನಿ. ಇಬ್ಬರನ್ನ ಕೂಡಿಸ್ಬೇಕಿಲ್ಲಿ, ಪಾಸ್ಕಲ್ನ ಮತ್ತೆ ಹೈಡ್ರೋಸ್ಟ್ಯಾಟಿಕ್ ಲಾ ಅನ್ನ ಕೂಡಿಸ್ಬೇಕು. ಕೂಡಿಸಿದಾಗ ನಿಮಗಿದು ತಿಳಿತೈತಿ. ಕಾನ್ಸೆಪ್ಟ್ ಡಿಫೈನ್ಸ್ ದ ಪ್ರೆಷರ್ ಎಟ್ ಅ ಸರ್ಟೈನ್ ಹಾರಿಜಾಂಟಲ್ ಲೆವೆಲ್. ಓಕೆ, ಇದೊಂದು ಹಾರಿಜಾಂಟಲ್ ಲೆವೆಲ್ ಅಪ್ಪ. ಈ ಹಾರಿಜಾಂಟಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಪ್ರೆಷರ್, ಈ ಪ್ರೆಷರ್ ತಿಳಿತಾ? ಈ ಹಾರಿಜಾಂಟಲ್ ಲೆವೆಲ್ ಇರ್ತಕ್ಕಂಥ ಪ್ರೆಷರ್ ಇನ್ ಸ್ಟ್ಯಾಟಿಕ್ ಫ್ಲೂಯಿಡ್ ಇಸ್ ಪ್ರಪೋರ್ಷನಲ್ ಟು ದ ವರ್ಟಿಕಲ್ ಡಿಸ್ಟೆನ್ಸ್. ಇದು ಏನೈತಲ್ಲ, ಈ ಲಿಕ್ವಿಡ್ ವರ್ಟಿಕಲ್ ಡಿಸ್ಟೆನ್ಸ್ ಮೇಲೆ ಪ್ರೆಷರ್ ಐತೆ, ಡಿಪೆಂಡ್ ಐತಂತ. ಹೌದಾ? ಈ ಹೆಚ್ ಜಾಸ್ತಿ ಆದಂಗಿಲ್ಲ, ಈ ಪ್ರೆಷರ್ ಜಾಸ್ತಿ ಆಗುತ್ತೆ. ನಿಮಗೊಂದು ಕ್ವಶನ್ ಕೇಳ್ತೀನಿ ನಾ. ವಾಟರ್ ಅಲ್ಲಿ ಒಂದು ಪಾಯಿಂಟ್ ಐತಿ, ಇದು ವಾಟರ್ ಅಲ್ಲಿ ಸ್ಟ್ಯಾಟಿಕ್ ವಾಟರ್ ಅಲ್ಲಿ ಒಂದು ಪಾಯಿಂಟ್ ಅದ. ಆ ಪಾಯಿಂಟ್ ಅಲ್ಲಿ ಈ ಪ್ರೆಷರು ಮತ್ತು ಈ ಪ್ರೆಷರ್ ಸೇಮ್ ಇರ್ತವೆ, ಡಿಫ್ರೆಂಟ್ ಇರ್ತವೆ? ಯಾಕ? ಪಾಸ್ಕಲ್ಸ್ ಲಾ. ಹಂಗಾದ್ರ
ಈ ಪ್ರೆಷರಿಗೆ ಫಾರ್ಮುಲಾ ರೋ ಜಿ ಹೆಚ್ ಹಂಗಾರೆ ಈ ಪ್ರೆಷರ್ಗೂ ಫಾರ್ಮುಲಾ ರೋ ಜಿ ಹೆಚ್. ಹಂಗಾರೆ ಹಾರಿಜಾಂಟಲ್ ಪ್ರೆಷರ್ನು ಕೂಡ ಹೆಚ್ಚಿಗೆ ಪ್ರಪೋರ್ಷನಲ್ ಐತಿ, ವರ್ಟಿಕಲ್ ಪ್ರೆಷರ್ ಕೂಡ ಹೆಚ್ಚಿಗೆ ಪ್ರಪೋರ್ಷನಲ್ ಐತಿ. ಇವ ಏನ್ ಹೇಳಕತ್ತೇನ, ಸರ್ಟನ್ ಹಾರಿಜಾಂಟಲ್ ಲೆವೆಲ್ ಇನ್ ಸ್ಟ್ಯಾಟಿಕ್ ಫ್ಲೂಯಿಡ್ ಇಸ್ ಪ್ರಪೋರ್ಷನಲ್ ಟು ದ ವರ್ಟಿಕಲ್ ಡಿಸ್ಟೆನ್ಸ್ ಅಂತ ಏನದನ್ನ ಕರೆಕ್ಟ್ ಹೇಳೇನ. ಬಟ್ ಇದು ಪಾಸ್ಕಲ್ಸ್ ಲಾ ಐತೆ ನೋಡ್ರಿ ಇದ್ರೊಳಗೆ ಎಲ್ಲಾರ ಇಲ್ಲ. ಡಿ ಆಲಂಬರ್ಟ್ಸ್ ಪ್ರಿನ್ಸಿಪಲ್ ಡೈನಾಮಿಕ್ಸ್ ಒಳಗೆ ಬರ್ತದ, ಮ್ಯಾಗ್ನಸ್ ಎಫೆಕ್ಟ್ ಬರಂಗಿಲ್ಲ, ಹೈಡ್ರೋಸ್ಟ್ಯಾಟಿಕ್ ಪ್ಯಾರಾಡಾಕ್ಸ್ ಬರ್ಬೋದು, ನೆಕ್ಸ್ಟ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಇಲ್ಲಿ ಬರಂಗಿಲ್ಲ. ದೇರ್ ಫೋರ್ ಹೈಡ್ರೋಸ್ಟ್ಯಾಟಿಕ್ ಪ್ಯಾರಾಡಾಕ್ಸ್. ಪ್ಯಾರಾಡಾಕ್ಸ್ ಅಂತ ಯಾಕೆ ಹೇಳ್ಯಾರ ಅವರು ವರ್ಡ್ ಅಂತಂದ್ರ ಕನ್ಫ್ಯೂಸ್. ಪ್ಯಾರಾಡಾಕ್ಸ್ ಅಂದ್ರೆ ಕನ್ಫ್ಯೂಸ್ ಮಾಡೋದು. ಹೆಂಗ ಹಾರಿಜಾಂಟಲ್ ಕೇಳ್ಯಾರ ವರ್ಟಿಕಲಿ ಪ್ರೊಫೆಷನಲ್ ಐತೆ ಅನ್ನಕತ್ತಾರ, ಹಾರಿಜಾಂಟಲ್ ಸ್ಟ್ರೆಸ್ ಕೇಳಿ ವರ್ಟಿಕಲಿ ಪ್ರೊಫೆಷನಲ್ ಅನ್ನಕತ್ತಾರ, ಅದಕ್ಕೆ ಇದನ್ನ ಪ್ಯಾರಾಡಾಕ್ಸ್ ಅಂತ ಅನ್ಬೋದು. ನೆಕ್ಸ್ಟ್ ವಾಟ್ ಈಸ್ ದ ಶಿಯರ್ ಸ್ಟ್ರೆಸ್ ಆಫ್ ಅ ಫ್ಲೂಯಿಡ್ ಎಟ್ ರೆಸ್ಟ್ ಹೇಳ್ರಿ. ಯಾಕ ರೆಸ್ಟ್ ಐತೆ ಅಂದ್ಮೇಲೆ ಮೂವ್ ಆಗಕತ್ತಿಲ್ಲ ಅಂದ್ಮೇಲೆ ಅದರಲ್ಲಿ ಶಿಯರ್ ಸ್ಟ್ರೆಸ್. ಈಗ ಒಂದು ವಾಟರ್ ಟ್ಯಾಂಕ್, ವಾಟರ್ ಈಸ್ ಮೇಡ್ ಅಪ್ ಆಫ್ ಸೋ ಮೆನಿ ಲೇಯರ್ಸ್ ಅಂತಾನೆ ಹೇಳ್ತಾರೆ ಅವರು, ತಿಳಿತಾ? ಲೇಯರ್ಸ್ 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 ಒಳಗೆ ಐತಿ. ನೀ ಇಲ್ಲೇನ್ರ ಹೋಲ್ ಮಾಡಿದ್ರೆ ಒಂದೇ ಲೇಯರ್ ಹೊರಗೆ ಬರ್ತದೆ, ಎರಡನೇ ಮೂರನೇದು ಹಿಂಗ್ ಲೇಯರ್ ಹೊರಗೆ ಬರ್ತಾವ. ಬಟ್ ಅವು ಲೇಯರ್ ಹೊರಗೆ ಬಂದ ಶಿಯರ್ ಸ್ಟ್ರೆಸ್. ಶಿಯರ್ ಸ್ಟ್ರೆಸ್ ಇತ್ತಂದ್ರ ವಿಸ್ಕಾಸಿಟಿ. ಬಟ್ ಈಗ ಏನ್ ಹೇಳಕತ್ತಂದ್ರೆ ರೆಸ್ಟ್ ಒಳಗೈತಿ, ರೆಸ್ಟ್ ಒಳಗೈತೆ ಅಂದ್ಮೇಲೆ ಜೀರೋ. ನೆಕ್ಸ್ಟ್, which a fluid in which shear stress is more than the yield value and is proportional to rate of shear strain is. Yield value bitbidu. Shear stress is proportional to rate of shear strain is called as Newtonian fluid. Okay, thank you very much. In the next video we'll see 5 more questions.